20 ವರ್ಷ ಚುನಾವಣೆ ಸೋತಿರೋನು ನಾನು. ದುಡ್ಡು ಕಾಸು ಕಳ್ಕೊಂಡು ಅಸಹಾಯಕತೆ ಇರೋಂಥ ಟೈಮ್ನಲ್ಲಿ ಅರ್ಧ ಕಾಫಿನೂ ಕುಡಿಸ್ತಿಲ್ದಾಗ ಇದೇ ಗುಂಪೆ ನಾನು ತಗೊಂಡೋಗಿ ಅಧ್ಯಕ್ಷರು ಮಾಡಿದ್ರು. ಅವತ್ತು ಕೆಂಪೇಗೌಡ ಒಳ್ಳೆಯವನ? ಗ್ರಾಮ ದೇವತೆ ಮಾರಮ್ಮತಾಯಿ ಆಶೀರ್ವಾದದಿಂದ ಚುನಾವಣೆಗೆ ಬರಲ್ಲ ಅಂತ ಕುಂತಿದ್ದು ನನ್ನ ಇದೇ ಗುಂಪೆ ಅದೇ ಆನಂದನ ಮನೆ ಒಳಗೆ ನಾಷ್ಟ ಮಾಡಿ ನೀನು ಎಲೆಕ್ಷನ್ ನಿಲ್ಲೇಬೇಕು, ನೀನು ನಿಂತ್ಕೋ ಅಂದ್ಬಿಟ್ಟು ಅಂದು ಅದೇ ಲೆಕ್ಕಾಚಾರಕ್ಕೆ ತಗೊಂಡೋಗಿ ನನ್ನ ಗ್ರಾಮ ಪಂಚಾಯತಿಗೆ ನಿಲ್ಲಿಸಿ ಚುನಾವಣೆ ಮಾಡಿ ಎಲ್ಲ 19 ಜನನು ಒಂದಾಗಿ ವಿಜಯಕುಮಾರ ಅಂಡ್ ಆಸು ಕಾಂಗ್ರೆಸ್ ಅಂತ ಗೆದ್ದಿದ್ರು. ಅವಾಗ ನಾವೆಲ್ಲ BJP, ಅವಾಗ BJPಲಿ ಇದ್ದೋ ನಾವೆಲ್ಲ ಗೆದ್ದಿದ್ದೋ. ಆವಾಗ ನಾನು ಅಧ್ಯಕ್ಷ ಆದೆ. ಅಲ್ಲಿಂದ ಆಚೆಗೆ ನಡೆದಿದ್ದ ಬೆಳವಣಿಗೆಗಳೇನು ನಿಮಗೆ ಗೊತ್ತಿಲ್ವಾ? ಒಂದಾಯ್ತಾ, ಜಟ್ಟಿಂಗ್ ಮಿಷಿನ್ ಇಷ್ಟ ಆಯಿತು. ಇನ್ನು ಸೋಮಶೇಖರ್ ಡೆವಲಪ್ಮೆಂಟ್ ಅಂತ ಬಂದಾಗ 2013 8ರಲ್ಲಿ ಸೋತರು ಶೋಭಾ ಮೇಡಮ್ನವ್ರ ಮೇಲೆ 1057 ಓಟಿಂದ ಒಂದು ಪಾಠ ಆಯಿತು. ಅದಾದ 5 ವರ್ಷ ಅವ್ರ ಕ್ಷೇತ್ರಕ್ಕೆ ತಿರಿಕಂಡೇ ಇದ್ದರು. ಒಳ್ಳೊಳ್ಳೆ ಕಾರ್ಯಕ್ರಮ ಕೊಟ್ಟರು. ಕಾಂಗ್ರೆಸ್ಗೆ ಬನ್ನಿ ಬದಲಾವಣೆ ತನ್ನಿ ಅಂತ ಕಾರ್ಯಕ್ರಮಗಳ ಪ್ರತಿ ಗ್ರಾಮ ಪಂಚಾಯತಿಲಿ ಅವರೆಕಾಳು ಮುದ್ದೆ ಸಾರು ಮಾಡಿ ಕಾರ್ಯಕರ್ತರ ಜೊತೆಗೆ ಬೆರೆತು 2 ಗಂಟೆ 3 ಗಂಟೆ ರಾತ್ರಿವರೆಗೂ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯ್ಕೊಂಡು ಕುಂತು ಕ್ಷೇತ್ರನ ಹಿಡಿದಿದ್ದಕ್ಕೆ 2013ರಲ್ಲಿ ಚುನಾಯಿತರಾದರು, ಬಂದರು. ಅವ್ರು ಆಗ ಬಂದಾಗಿಂದ ಒಂದು ದಿನ ಕುಂತವ್ರೆ ಅಂದ್ರಿ ಸೋಮಶೇಖರ್, ಎಲ್ಲೋ ಫಾರಿನೋ ಗಿರಿನೋ ಹೋದಾಗಿಲ್ಲ. ಮಿಕ್ಕಂತೆ ಇಡೀ ಕ್ಷೇತ್ರದಲ್ಲಿರೋ ಕಾರ್ಯಕರ್ತರು ಮದುವೆ, ಯಾರ ಕಾರ್ಯಕರ್ತರು ಮನೇಲಿ ಸಾವು ನೋವಾಗಿದ್ದರೆ ಫೋನ್ ಮಾಡಿದ್ರೆ ಅಲ್ಲಿ, ಒಂದೇನೋ ನಮ್ಮ ಮನೆಯಲ್ಲಿ ದೇವ್ರ ಕಾರ್ಯ ಜನ ಊರಲ್ಲಿ ಅಂದ್ರೆ ಅಲ್ಲಿ, ಬೀದಿಲಿ ನಿಂತ್ಕೊಂಡು ಇದನ್ನೇ ತಿಂತಾರೆ ಊಟನ, ಬೀದಿಲಿ ನಿಂತ್ಕೊಂಡು ಊಟ ತಿಂತಾರೆ ಅವರು. ಅವ್ರಿಗಿನ್ನ ಶಾಸಕರು ಬೇಕಾ? ಇದೇ ಶಾಸಕರ ಹತ್ರವಾಗ ಆನಂದ ಕಾಂಟ್ರಾಕ್ಟ್ ಕೋಟಿಗಟ್ಟಲೆ ಕೆಲಸ ಮಾಡ್ಕೊಂಡಿಲ್ವಾ? ಅವತ್ತು ಸೋಮಶೇಖರ್ ನಿರ್ಲಕ್ಷ್ಯ ತೋರಿದ್ರಾ? ಯಾವ ಬಾಯಲ್ಲಿ ಹೇಳ್ತಾರೆ ಇವರು? ನ್ಯಾಲ್ಗೆ ಮನುಷ್ಯ ಸತ್ತೋಗೋದಕ್ಕಿಂತ ಮುಂಚೆ ನ್ಯಾಲ್ಗೆ ಸೇದೋತದೆ. ಆ ನ್ಯಾಲ್ಗೆನ ನ್ಯಾಲ್ಗೆ ಹಾಗೆ ಮಾಡಿಕೊಂಬೇಕು, ಬೇರೆ ಮಾಡ್ಕೊಂಬಿಡ್ದು ಅದು ನ್ಯಾಲ್ಗೆನ. ಕೆಂಪೇಗೌಡರು ಅಧ್ಯಕ್ಷರಾದ್ಮೇಲೆ ತಾವರೆಕೆರೆ ಗ್ರಾಮ ಪಂಚಾಯತ್ ಎಷ್ಟೆಷ್ಟು ಕಾಮಗಾರಿಗಳನ್ನು ಮಾಡಿದ್ರು? ತಾವು ಗೆದ್ದಿರುವಂಥ ವಾರ್ಡ್ಗಳಿಗೆ ಎಷ್ಟು ಕಾಮಗಾರಿಗಳನ್ನು ಮಾಡಿದ್ರು? ನಾನು ಗೆದ್ದಿರೋ ವಾರ್ಡಲ್ಲಿ ಎಲ್ಲ ಕಾಂಕ್ರೀಟ್ ರಸ್ತೆ ನಿರ್ಮಾಣ, CC ಡ್ರೈನ್ ನಿರ್ಮಾಣ. ನಾನು ಒಬ್ಬನೇ ಗೆದ್ದಿರೋ ವಾರ್ಡಲ್ಲ, ಇಡೀ ತಾವರೆಕೆರೆಗೆ, ಟೋಟಲ್ ತಾವರೆಕೆರೆಗೆ ಸಂಪೂರ್ಣ ಒಂದೇ ಒಂದು ರೋಡು ಕಾಂಕ್ರೀಟ್ ಇಲ್ದೇ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಜಲ್ ಜೀವನ್ ಮಿಷನ್ದೊಂದು ಬಂದು ಯೋಜನೆ, ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮು, ಒಳ್ಳೆ ಸ್ಕೀಮೇ ಆದ್ರೂ ಮಾಡೋ ಕಾಂಟ್ರಾಕ್ಟು ಉತ್ತಮರಲ್ಲ. ಬಂದರು ಏನೋ ಒಂದಷ್ಟು ಕೋಟಿಗೆ ಟೆಂಡರ್ ಕರ್ಕೊಂಬಂದಿರ್ತಾರೆ. ಎಷ್ಟು ಜವಾಬ್ದಾರಿ ಮೆಂಬರ್ಗಳು ತಗೊಂಡ್ರು ಸಹ ಸರಿಯಾಗಿ ಕಾಂಕ್ರೀಟ್ ಆಗ್ತಿಲ್ಲ, ರಸ್ತೆನೆಲ್ಲ ಕುಯ್ದರು. ಆವಾಗ ಸ್ಯಾನಿಟ್ರಿ ಪೈಪ್ಗಳೆಲ್ಲ ಹೊಲ್ಟೋದು, ಅಲ್ಲಿಂದ ಆಗ್ತಿ ಸ್ಯಾನಿಟ್ರಿದು ದಿಕ್ಕಾಪಾಲ ಹೋಗ್ಬಿಡ್ತು. ಇದು ಯಾರೋ ಒಬ್ಬ ಮೆಂಬರ್ಗೆ, ಒಬ್ಬ ಅಧ್ಯಕ್ಷರಿಗೆ, ಒಬ್ಬ ಮಾಜಿ ಜಿಲ್ಲಾ ಪಂಚಾಯತಿಯವ್ರಿಗಾಗಲಿ ತಾಲೂಕು ಪಂಚಾಯತಿಯವ್ರಿಗಾಗಲಿ ಕೆಸರು ಸಿಡಿಯ ವ್ಯಾಪಾರ ಅಂತ ನಾನು ಹೇಳ್ತಿಲ್ಲ. ಅತಿವೃಷ್ಟಿ ಅನಾವೃಷ್ಟಿಗೆ ಯಾರೇನು ಅಡ್ಡ ಹೋಗೋಕ್ಕಾಯ್ತದ? ಅವ್ರು ಮಾತಾಡಬೇಕಾದ್ರೆ ನ್ಯಾಲ್ಗೆ ಕಂಟ್ರೋಲಲ್ಲಿರಬೇಕು. ಒಬ್ಬ ಅಯೋಗ್ಯ MLA ಅಂತೆ, ಒಂದು ಅಯೋಗ್ಯ ಸರ್ಕಾರ ಅಂತೆ. ಯೋಗ್ಯತೆ ಯಾರ್ಯಾರ್ದು ಏನೇನು, ಯಾರು ಫೇಸ್ ವ್ಯಾಲ್ಯೂ ನೋಡಿ ಓಟ್ ಜನ ಹಾಕ್ತಿದ್ರು. ಬ್ರೆಡ್ ಮಂಜುನಾಥ ಇಲ್ಲ ಅಂದಿದ್ರೆ ಜಿಲ್ಲಾ ಪಂಚಾಯತಿ ಸದಸ್ಯರು ನರಸಿಂಹಮೂರ್ತಿ ಆಗಕ್ಕೆ ಆತಿತ್ತ? ನನ್ನ ಬೆನ್ನಿದಕ್ಕೆ ನಾನು ನೆಳ್ಳು ನೋಡ್ಕೊಬೇಕು ಸ್ವಾಮಿ, ಯಾರನ್ನಾಗಲಿ. ಈಗ ನಾನು ಹೇಳಿದೆ, ಆನಂದನ ಮನೇಲಿ ನಾಷ್ಟ ಮಾಡಿಬಿಟ್ಟು ಇದೇ TG ನರಸಿಂಹಮೂರ್ತಿ, ಬ್ರೆಡ್ ಮಂಜು, ನಾರಾಯಣಪ್ಪ, ನಾನು, ಅಹಮದ್ ಖಾನು ಎಲ್ಲ ಇಲ್ಲೇ ಅವರೇ. ಅವ್ರ ಮನೆಯೊಳಗೆ ಅವ್ರ ಕೃತಜ್ಞತೆ ನೆನೆಸ್ಕೊಂತೀನಿ ನಾನು. ಅವತ್ತಿನ ದಿನ ಅವರೇ ಹೇಳಿ ನಾನು ಅಧ್ಯಕ್ಷರು ಮಾಡಿದ್ದು. ಮಾಡೋರು ತಾನೆ, ಆ ಕೃತಜ್ಞತೆ ನೆನೆಸ್ಕೊಂತೀವಿ ತಾನೆ. ಅದಾದಮೇಲೆ ಇವ್ರು ಹಿಡ್ತಕ್ಕೆ ನಾವು ನಮ್ಮ ಹಿಡ್ತಕ್ಕೆ ಬರಲ್ವಲ್ಲ, ಡಿವೈಡ್ ಆಗಿ ನಮ್ಮದು ಮಾಡ್ಕೊಂಬಿಡ್ಬೇಕು ಪಂಚಾಯತಿ. ಅದು ಹೆಂಗೆ ಸಾಧ್ಯ ಆಯ್ತದೆ? ಯಾಕೆ ಈ ತಂದಿಕ್ಳು ವಿಚಾರಕ್ಕೆ ಹೋಗ್ಬೇಕು? ಆ ನರಸಿಂಹಮೂರ್ತಿಗೆ ಇಲ್ಲೂ ಸಲ್ಲದ್ದೆಲ್ಲ ಹೇಳಿ ಈ ಆನಂದ ಒಬ್ಬ, ನಾಗೇಶ ಒಬ್ಬ ಊರನ್ನೇ ಹಾಳು ಮಾಡಿಕ್ತವ್ರೆ. ಸಮಾಧಾನವಾಗದೆ ಊರು, ಸಾಮರಸ್ಯವಾದ ಊರು. ಇವಾಗ ಸಾಯಂಕಾಲ ಆದ್ರೆ ಅಲ್ಲಿ ಹೋಗ್ಬೇಕು, ಅವನ ಎದುರಿಗೆ ಬರ್ತಾನೆ, ನಾವೆದುರಿಗೆ ಹೋಗ್ತೀವಿ. ಊರ ಹಬ್ಬ ಮಾಡ್ತೀವಿ, ಯಾವ ರಾಜಕಾರಣ ತಗೊಳಲ್ಲ ನಾವು. ಎಲ್ಲ ಗ್ರಾಮ ದೇವತೆ ಬರೋ ಎಲ್ಲ 12 ತಿಂಗಳಲ್ಲಿ 12 ತಿಂಗಳು ಜಿನಿಯನ್ನಾಗಿ ಮಾಡ್ತೀವಿ. ತಾವರೆಕೆರೆಯಲ್ಲಿ ಒಂದೇ ಯೂನಿಟಿಲಿ ಮಾಡ್ತೀವಿ. ಇಂಥ ಸಾಮರಸ್ಯನ ಹಾಳು ಮಾಡಕ್ಕೆ ಕೊಟ್ಟಿರೋರ ಇವರು. ನಮ್ಮೂರು ಗ್ರಾಮಸ್ಥರು ಅರ್ಥ ಮಾಡ್ಕೊಳ್ಳಿ ಇದನ್ನ. ಮನೆಗೆ ಹೋಗಿ ಜಟ್ಟಿಂಗ್ ಮಿಷಿನ್ ಸೈನ್ ಹಾಕಿಲ್ಲ, ಜಟ್ಟಿಂಗ್ ಮಿಷಿನ್ ಸೈನ್ ಹಾಕಿಲ್ಲ. ಇವನು ಯಾರು ರೀ ಜಟ್ಟಿಂಗ್ ಮಿಷಿನ್? ಹೋಗ್ಲಿ, ಜಟ್ಟಿಂಗ್ ಮಿಷಿನ್ನ
ತರಬೇಕಾದ್ಯಾರ್ರಿ? ಹೋಗಲಿ, ರೆಜಿಮು ಕ್ಷೇತ್ರ ಶಾಸಕ ಅವರೆಲ್ಲ ನಮ್ಮ ಬೇಡ, ನಮ್ಮ ಲೋಕಲ್ ಮುನ್ಸ್ಕೊಬಿಟ್ಟವ್ರೆ ಅಂತ ತಿಳ್ಕೊಳ್ಳಿ. ಸಾರ್ವಜನಿಕವಾಗಿ ಇವ್ರು ಹೋಗ್ಬಿಟ್ಟು, ಸರ್ ನಮ್ಗೆ ಹಿಂಗಾಗದೆ ಅಣ್ಣ, ಒಂದು ಮನವಿ ಪತ್ರ ಕೊಡಲಿ, ನಮ್ಗೆ ಒಂದು ಜೆಟ್ಟಿಂಗ್ ಮಿಷಿನ್ ವ್ಯವಸ್ಥೆ ಮಾಡಿ ನೀವು ಅಂತ. ಏನು ಕ್ಷೇತ್ರ ಶಾಸಕರು ಇರೋದು? ಅಧ್ಯಕ್ಷರನ್ನ ಎತ್ಕಟ್ಟಿ ನಮ್ಮ ಮೇಲೆ ಇಲ್ಸಲ್ಲದ ಆರೋಪಗಳು ಮಾಡಿದ್ರೆ ಅವೆಲ್ಲ ಕೇಳೋಕ್ಕೆ ನಾವು ತಯಾರಿ ಇಲ್ಲ. ಯಾಕೆಂದ್ರೆ ನಾವು ಬೆಳಗ್ಗೆ ಎದ್ದು 2 ವೀಲರಲ್ಲಿ ಬೆಳಗ್ಗೆ ಎದ್ದು ಓಡಾಡೋರೆ ನಾವು. ಈಗ ನಿಮ್ಮ ವಾರ್ಡಲ್ಲಿ ನೀವು ಈಗ ಏನೇನು ಕೆಲಸಗಳನ್ನು ಮಾಡಿದ್ರೆ ಹೇಳಿದ್ನಲ್ಲ ನಾನು, ಎಲ್ಲ ನನ್ನ ವಾರ್ಡಲ್ಲಿ ಒಂದು ಅಂಗನವಾಡಿ ಆಗಿದೆ ಶಾಸಕರು ಅನುದಾನ.